ಓಕೆ ಗಾಯ್ಸ್, ಅನ್ನೋದ್ರೊಳಗೆ ನಿಮಗೆ ಸ್ವಾಗತ. ಓಕೆ, ಲಾಸ್ಟ್ ಎಪಿಸೋಡ್ದಾಗ ಹೇಳ್ದಂಗೆ ಇನ್ನೂರು $100 ಟಾರ್ಗೆಟ್ ಮಾಡೋಣ ಅಂತಂದು ಒಂದು ಗೋಲ್ ಐತೆ ಅಂತ. ಅದು ಕಂಟಿನ್ಯೂ ಮಾಡೋಣ ಗಾಯ್ಸ್, ಓಕೆನಾ? ಓಕೆ, ನೆಕ್ಸ್ಟ್ ಡೇ. ಓಕೆ, ಡೈಲಿ ಎಕ್ಸ್ಪೋಸ್ ಯುವರ್ ನೇಮ್ ಓಕೆ, ಮಾರ್ಕೆಟ್ ಪ್ರೈಸ್. ಓಕೆ ಗಾಯ್ಸ್, ಎಲ್ಲ ಮಾಲ್ ನಿನ್ನೆ ಖಾಲಿ ಆಗಿಬಿಟ್ಟವೆಲ್ಲ. ನೀವು ಹೊಸದು ಆರ್ಡ್ರ್ ಮಾಡೋಣ ಈಗ, ಓಕೆನಾ ಗೈಸ್? ಕಂಪ್ಯೂಟರ್ ಹೊಡೆಯೋಣ. ಮಾರ್ಕೆಟು ಬ್ರೆಡ್ ಫೌಂಡ್ 2 ಇರಲಿ ಆಯಿತಾ? 2 ಪೌಂಡ್ ಇರಲಿ. ಆಯಿಲ್ 1, 2 ಇರಲಿ ಗೈಸ್. ಓಕೆನಾ? ಇದು ಯಾವುದು ಕ್ಯಾಂಪಸ್ ಅನಿಸುತ್ತೆ ನನ್ನ ಪ್ರಕಾರ. ಇದೇನು ಗೈಸ್ ಇದು? ಸ್ಟ್ರಾಬೆರಿ ಇರಲ್ಲ, ಒಂದು ತೊಗೊಂಡೋಗ್ತಾರೆ ಅಲ್ಲಿ. ಇರಲಿ ಗೈಸ್, ಅದೊಂದು ಇರಲಿ ನೋಡೋಣ. ಚೊಕ್ಕೋಸು ಬೇಡ ಗೈಸ್, ಅದೊಂದು ಇರಲಿ ನೋಡೋಣ ಗೈಸ್. ಓಕೆ, ಆಲೇ $104 ಆಯ್ತು ಗೈಸ್ ಅಲ್ಲಿ. ಇದೊಂದು ಇರಲಿ. ಓಕೆ ಗೈಸ್, ಹೋಗೋಣೀಗ. ಬಂದೈತಾ? ಓ ಗಾಯ್ಸ್, ಸಿಕ್ಕಾಪಟ್ಟೆ ಬಂದ್ಬಿಟ್ಟೈತೆ. ಬೇಗ ಜನ ಬರೋಲ್ಲ ಅನ್ಸ್ಕೊಂಬಿಡೋಣ ಗೈಸ್. ಓಕೆ, ಆಯಿಲ್. ಓಕೆ, ತಗೊಂಬಂದು ಡಸ್ಟ್ಬಿನ್ ಹಾಕೋಣ ಗೈಸ್. ಅದು ಬ್ರೆಡ್ ಫೌಂಡು ಇಲ್ಲೇ ಹಾಕ್ಬೇನ? ಓಕೆ, ಗಾಯ್ಸ್ ನನ್ನ ಇದು ಸ್ಟೋರೇಜ್ ರೂಮ್ ಅನಿಸುತ್ತೆ. ಕ್ಲೋಸ್ ಆಯ್ತಾ? ಹೌದು, ಕ್ಲೋಸ್ ಐತೆ ಗಾಯ್ಸ್. ಅದನ್ನೊಂದು ತೊಗೊಳ್ಳೋಣ ಅಂತ. ಇದೇನು ಗಾಯ್ಸ್, ಇದು ಬ್ರೆಡ್ ಫೌಂಡ್ ಅಲ್ಲ? ಬ್ರೆಡ್ ಫೌಂಡು ಬಾಜುನ ಇಟ್ಬಿಡೋಣ. ಹೌದಲ್ಲ ಗಾಯ್ಸ್? ಒಂದು ಹತ್ರ ಇದ್ದರೆ ಕರೆಕ್ಟ್ ಇರ್ತೈತೆ. ಓಕೆ, ಇದೊಂದು ಏನಪ್ಪ, ಕ್ಯಾಂಪಸ್ ಇದು ಲೈಟ್ ಮಾಡೋಣ. ಓಕೆ, ಇದು ಡಸ್ಟ್ಬಿನ್ ಹಾಕಿ ತೊಗೊಂಬಂದು. ಹಾಯ್ ಮೇಡಮ್, ಇನ್ನೊಂದು ಅರ್ಧ ಗಂಟೆ ಓಪನ್ ಆಗುತ್ತೆ ಈಗ, ಓಕೆನಾ ಮೇಡಮ್? ಓಕೆ, ಇದು 2 ಬಾಕ್ಸ್ ತೊಗೊಂಬಂದ. ಓಕೆ, ಏನಿದು? ಸ್ಟ್ರಾಬೆರಿ ಗೈಸ್. ಈ ಕಡೆ ಹಚ್ಚೋಣ, ಆ ಕಡೆ ಸ್ವಲ್ಪ ಫುಲ್ ಆಯಿತು. ಮೇಲೆ ಇಡೋಣ ಗೈಸ್. ಓಕೆ, ಮಾರ್ಕೆಟ್ ಪ್ರೈಸ್ ಎಷ್ಟು ಇರ್ಬೋದು ಗೈಸ್? ಅದೊಂದು ನೋಡ್ಬೇಕು ನಾನೀಗ. ಓಕೆ, ಇದೇನು ಗೈಸ್ ಇದು? ಚೌಕೋಸ್ ಗೈಸ್. ಇದು ಅದೊಂದು ರೇಟ್ ನೋಡ್ಬೇಕು, ಹೊಸದು ಅದೊಂದು. ಓಕೆ, ಇದೇನು ಗೈಸ್ ಇದು? ಪಾಪ್ಕಾರ್ನ ಮೇಲೆ ಇಟ್ಬಿಡೋಣ ಇದನ್ನು. ಓಕೆ, ಡಸ್ಟ್ಬಿನ್ ಹಾಕ್ಬಿಟ್ಟು ಈಗ ರೇಟ್ ಸೆಟ್ ಮಾಡ್ಬೇಕು ಗೈಸ್. ಈಗ ಬ್ರೆಡ್ ಫೌಂಡು ಓಪನ್ ಮಾಡಿದ್ದು ಗಾಯ್ಸ್. ಮಾರ್ಕೆಟ್ ರೇಟು ಇಷ್ಟೈತೆ, 4 ಪೈಸೆ ಇರಲಿ, ಕರೆಕ್ಟ್ ಐತೆ ಗಾಯ್ಸ್. ಇದು ಮಾರ್ಕೆಟ್ ಕರೆಕ್ಟ್ ಇಟ್ಟಿನಿ ಗಾಯ್ಸ್. ಹಾಗೆ ಕರೆಕ್ಟ್ ಐತೆ, ಇದೊಂದು ನೋಡಬೇಕು ಗಾಯ್ಸ್. ಮಾರ್ಕೆಟ್ ರೇಟು $3.71. ಓಕೆ, ಕರೆಕ್ಟ್ ಇದೆ ಗಾಯ್ಸ್. ಓಕೆ, ಇದು ಹೊಸದು ಯಾವುದೋ ಇದೊಂದರ ಹೊಸದು, ನಾನು ಹೊಸದು ಹಾಕಿದ್ದು. ಓಕೆ, ಮಾರ್ಕೆಟ್ ಪ್ರೈಸು 3.12 ಐತೆ ಗಾಯ್ಸ್. ಓಕೆನಾ? ಅದೊಂದು ಇಟ್ಬಿಡೋಣ. ಓಕೆ ಗಾಯ್ಸ್, ಎಷ್ಟು ಇಡೋಣಪ್ಪ ಅದಕ್ಕೆ? $3.12 ಇಡೋಣ ಗಾಯ್ಸ್. ಓಕೆ, ಕರೆಕ್ಟ್ ಅಲ್ಲ? ಓಕೆ ಗೈಸ್, ಇದೊಂದಾಯಿತು. ಸ್ಟ್ರಾಬೆರಿದು 4.8
$85 ಎಲ್ಲಿದೆ ಚೌಕೋಸ್ ಇದು ಇಟ್ಟಿದ್ದೇನಾ ಇಲ್ಲ ಅಲ್ಲ ಓ $6 ಇಡೋಣ ಗೈಸ್ ಬೇಡ 6.5.98 ಓಕೆ ಓಕೆ $2-3 ಹಾಫ್ ಓಕೆ ಎಲ್ಲ ರೇಟ್ ಸೆಟ್ ಆಯ್ತಲ್ಲ ಗೈಸ್ ಓಕೆ ಒಂದು ಓಪನ್ ಮಾಡೋಣ ಈಗ ಓಪನ್ ಆಯಿತು ಮಾರ್ಕೆಟ್ ನಮ್ಮದು ಅಣ್ಣ ಬನ್ನಿ ಮಾರ್ಕೆಟ್ ಓಪನ್ ಆಯ್ತಾ ಬಾರೋ ಗುರು ಲೈ ಬಾರಲಿ ಲೈ ಬಾರಲು ಏನು ಗೈಸ್ ಬರ್ತಾನೆ ಇಲ್ಲ ಅವನು ಅಯ್ಯೋ ಯಾರು ಬರ್ತಾನೆ ಇಲ್ಲಲ್ಲ ಗೈಸ್ ಓಕೆ ಸ್ವಲ್ಪ ಒಂದು ರೌಂಡ್ ಹೋಗೋಣ ಬನ್ನಿ ಗೈಸ್ ಹಿಂಗೆ ಅಲ್ಲಿ ತನಕ ಹೋಗ್ಬೋದಾ ಗೊತ್ತಿಲ್ಲ ಮಾರ್ಕೆಟ್ ಹೋಗಿ ಯಾರು ಹೋಗಿಲ್ಲ ಹೋದ ಮೆಸೇಜ್ ಬರುತ್ತೆ ನಮಗೆ ಓ ಗೈಸ್ ಅಲ್ಲಿ ಅಷ್ಟು ಬೇಗ ಬಂದರು ಯಾರು ಇಬ್ಬರು ಬಂದವರು ಅಣ್ಣ ನಿಂಜನ ಓಕೆ ಅಣ್ಣ 2 ಹಾಲು ತೊಗೊಂಡು ಏನು ಅಷ್ಟಲ್ಲ ಅದೆಲ್ಲ ಕೇಳಬಾರ್ದು ನಾವು ಓಕೆ ಕ್ಯಾಶ್ ಹಣ್ಣು ಕರೆಕ್ಟ್ ಆಯಿತು ಕಸ್ಟಮರ್ ಯಾರು ಬರಲಿಲ್ಲ ಗೈಸ್ ಯಾರಿಲ್ಲ ಓಕೆ ಬನ್ನಿ ಓ ಯಾವಾಗ ಗೊತ್ತಾ ಗೈಸ್ ನಾನು ಶಾಪ್ ಓಪನ್ ಮಾಡೋದು ಲೇಟ್ ಆಯಿತು ಮಧ್ಯಾಹ್ನ ಹಂಗಾಗಿ ಎಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತಾರೆ ಹಂಗಾಗಿ ನೋಡಿ ಗೈಸ್ ಸ್ಪಾಟ್ ಎಲ್ಲ ಹೆಂಗಿದಾವೆ ಅಲ್ಲ ಯಾರು ಬಂದಿದ್ದಾರೆ ಬಂದವ್ರೆ ಅಣ್ಣ ಬಾ ಬನ್ನಿ ಓಕೆ ಎಷ್ಟಪ್ಪ ಅಣ್ಣ ಎಷ್ಟು ಚೇಂಜ್ ಕೊಡ್ಬೇಕು ನಿಮಗೆ ಚೇಂಜು $50 ಸಾರಿ $5 ಕೊಟ್ಟಾನೆ $43 ವಾಪಸ್ ಕೊಡೋಕೆ ನಮಗೆ 40 ಓಕೆ 2 ಆಯಿಲ್ ATM ತೊಗೊಂಬಂದಾನೆ $9 ಓಕೆ ಹಾಂ ಮೇಡಮ್ ಬನ್ನಿ ಸಕ್ಕತ್ತಿದ್ದಾರೆ ಆಂಟಿ ಎಲ್ಲ ಅವರು ₹3 ಪೈಸೆ ಓಕೆ ಚೇಂಜು 10 ಪೈಸೆ ಕೊಡಬೇಕಲ್ಲ ಚೇಂಜ್ ಕೊಡೋದೇ ಕಷ್ಟ ಆಗಿದೆ ಜಾಸ್ತಿ ಇದೆ ಕೊಡೋದು ಓಕೆ ಗಲ್ ಹೊಂಟ್ರು ಆಂಟಿ ಅವರು ಅಣ್ಣ ಏನೋ ಎರಡು 3 ತೊಗೊಳ್ಳೋಣ ಓಕೆ ಅಯ್ಯೋ ಗಾಯ್ಸ್ 5 8 ಚೇಂಜ್ ಕೊಡೋದಾಗಲ್ಲ ಗಾಯ್ಸ್ $91 ಇದೆ ಕಷ್ಟ ಓಕೆ ಆಯಿತಾ ಅಯ್ಯೋ ಇನ್ನೂ ಇಲ್ಲ ಗಾಯ್ಸ್ ಎಷ್ಟು ಟೈಟ್ ಕೊಡ್ತಾನೆ ಅಣ್ಣ ಅಣ್ಣ ನೆಕ್ಸ್ಟ್ ಟೈಮ್ ಚೇಂಜ್ ತಾನೆ ಆಯ್ತಾ ನೀವು ನಮ್ಮ ಹತ್ರ ಇಲ್ಲ ಈಗ ನೋಡೋಣ ಫುಲ್ ಎಲ್ಲ ಅದೇ ಉಂಟ್ಕೊಳ್ಳಿ ಆಗಲಿ ಅಣ್ಣ ಬಂದ ಚೇಂಜು 85 ಯಾರು ಗಾಯ್ಸ್ ಫೈವ್ ಕಳಿಸ್ಬೇಕಿತ್ತು ನಾನು 75 85 ಐತೆ ಚೇಂಜ್ ವಾಪಸ್ ಕೊಡಬೇಕಲ್ಲ ಓ ಗಾಯ್ಸ್ ಇಲ್ಲಿದೆ ಅಲ್ಲ 50 75 80 ಕರೆಕ್ಟ್ ಆಯ್ತಲ್ಲ ಓಕೆ ಮೇಡಮ್ ಒಂದು ಆಯಿಲ್ ತೊಗೊಂಡ್ರೆ
$2.5 ಓಕೆ ಮೇಡಮ್ ಥ್ಯಾಂಕ್ ಯು. ನಾಳೆನೂ ಬರ್ರಿ, ನಾಳೆ ಇನ್ನೂ ಹೊಸ ಹೊಸ ಐಟಮ್ ಎಲ್ಲ ಹಾಕ್ತೀನಿ ಗಾಯ್ಸ್ ಓಕೆನಾ. 15.24 ಓಕೆ ಓಕೆ ಸರ್. ಓಕೆ ಸರ್ ಎಷ್ಟು ತೊಗೊಳಪ್ಪ, $19.30. ಓಕೆ ಮೇಡಮ್ 2 ನಂಬರ್ಸ್ ತೊಗೊಂಡ್ರೆ ಮಗುವಿಗೆ ಅಮ್ಮ ಗಂಡ ಹೆಣ್ಣ, ಓ ಹೆಣ್ಣಂತ ಗಾಯ್ಸ್, ಸುಮ್ಮನೆ ಗಾಯ್ಸ್ ಹಂಗೆ ಕಾಣಿಸ್ತಾ. ಓಕೆ ಆಯಿತು ಸ್ವಲ್ಪ ಕತ್ಲಾಗೈತೆ, ಲೈಟ್ ಹಾಕೋಣಂತೀಗೆ ಓಕೆನಾ. ಇದೊಂದು ಕೊಟ್ಬಿಟ್ಟು ಓಕೆ 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 ಗಾಯ್ಸ್ ನಾವು ಲೈಟ್ ಹಾಕೋಣ, ಯಾಕಂದರೆ ಸಂಜೆ ಆಗೋಯ್ತು ಅಲ್ಲಿ. ಲೈಟ್ ಹಾಕೋಣಂತೀಗೆ ಓ ಈಗ ನೋಡಿ ಗೈಸ್ ಅವು ಹೆಂಗಿತ್ತು ಹೆಂಗೈತೆ ಅಲ್ವಾ. ಏನೇನು ಖಾಲಿ ಆಯ್ತು, ನಾಳೆ ಏನೇನು ಹಾಕಬೇಕಪ್ಪ ಅಂದರೆ ಎಣ್ಣೆ ಹಾಕಬೇಕು, ಆಯಿಲು ಇಲ್ಲೊಂದು ಏನೋ ಇತ್ತಲ್ಲ ಗೈಸ್ ಅಲ್ಲಿ ಕೆಳಗೆ, ಇಲ್ಲಿ ಮೇಲೆ ಇರ್ತವೆ. ಹಾಂ ಸರ್ 2 ಅವ್ರನ್ನೇ ತೊಗೊಂಡ್ರ. ಓಕೆ ಸರ್ ಬಂದೆ, ಬೆಲ್ಲೆಲ್ಲ ಹೊಡಿಬಾರ್ದು ಹಂಗೆ ಯಾಕಂದ್ರೆ ಓಕೆ ಥ್ಯಾಂಕ್ ಯು ಸರ್, ನಾಳೆ ಬನ್ನಿ ಸರ್ ಬರ್ತಾವ ಅಂತ. ಆಂಟಿ ಬಂದರು ಓಕೆನಾ. 13.70 ಓಕೆ. ಬ್ರೆಡ್ ಅಣ್ಣ ಬ್ರೆಡ್ ಭಾರಿ ನಿಂತಾನ ಕಣ್ಣ, ಬ್ರೆಡ್ ಇದನ್ನು ಹತ್ತವನೆ. ಓ ಲಾಸ್ ಮಾಡೋಕ್ಕೂ ಬಿಡಲ್ಲ ನಮಗೆ, ಒಳ್ಳೆ ಗೇಮ್ ಆದ್ರೆ ನಂಗೆ ಕರೆ ಹೆವಿ ಇಷ್ಟ ಆಯ್ತು ಅಂತ ಗೈಸ್ ಸಿಕ್ಕಾಬಡೆ. ಓಕೆ ಇದು ಆಯಿತು ಓಕೆ. 9.70 ಯಾಕಂದರೆ ಗೈಸ್ ಈ ಕಸ್ಟಮರ್ ಯಾಕೆ ಬಂದ್ರೆ ಗೊತ್ತಾ, ಕೆಲಸದಿಂದ ಡೈರೆಕ್ಟ್ ಇಲ್ಲಿಗೆ ಬರ್ತಾರೆ, ಮನೆಗೆ ಹೋಗುವಾಗ ತೊಗೊಂಡೋಗ್ಬಿಡ್ತಾರೆ, ಹಂಗಾಗಿ ಜಲ್ದಿ ಬರ್ತಾರೆ. ಅಕ್ಕವರು ಬ್ರೆಡ್ ತೊಗೊಂಡು ಹೊಂಟವ್ರೆ, ಮೋಸ್ಟ್ಲಿ ಮನೇಲಿ ಏನು ಮಾಡಿದ್ರೆ ಕಾಣಕ್ಕಿಲ್ಲ, ಹಂಗಾಗಿ ತೊಗೊಂಡು ಹೊಂಟವ್ರೆ. ಓಕೆ ಸರ್ ನಿಮ್ಮದು 3 ಐಟಮಾ? ಓಕೆ ಓಕೆ ಸರ್ ₹1,000 ಎಲ್ಲ ಹೋದ್ರಾ? ಓಕೆ ನೋಡೋಣ ಹೋಗ್ಲಾ ಗಾಯ್ಸ್. ಕ್ಲೋಸಿಂಗ್ ಟೈಮ್ ಆಯಿತು, ಇನ್ನು ಯಾರಿದ್ದಾರೆ ಪಾಪ ವಾಪಸ್ ಕಳಿಸ್ಬಿಡೋದಲ್ಲ ಗಾಯ್ಸ್, ಹಾಗಾಗಿ ಸರ್ ಬರ್ತೀರಾ ಮೇಡಮ್ ಅಂಗಡಿಗೆ? ಇಲ್ಲ ಗಾಯ್ಸ್ ಕ್ಲೋಸ್ ಮಾಡೋಣ ಓಕೆನಾ, ಶಾಪ್ ಕ್ಲೋಸ್. ಓಕೆ ಕ್ಲೋಸ್ ಆಯಿತು ಗೈಸ್. ನಾಳೆ ಏನೇನು ಹಾಕ್ಬೇಕಂದ್ರೆ ಇಲ್ಲ ಆಯಿಲ್ ಇತ್ತು, ಆಯಿಲ್ ಹಾಕಬೇಕು. ಸ್ಟ್ರಾಬೆರಿ ಹೋಯ್ತು ನೋಡಿ ಗೈಸ್, ಅದೊಂದು ಹಾಕ್ಬೇಕು. ಇನ್ಮೇಲೆ ಯಾವುದೋ ಇತ್ತು ಹೆಸರು ಮರ್ತೋಯ್ತು, ಒಂದು ಹಾಕಬೇಕು. ಬ್ರೆಡ್ ಫೌಂಡು ಹಾಕುವ ಒಂದು ಇರಲಿ ಗೈಸ್, ಹೋಯ್ತು ಅದು ಸ್ವಲ್ಪ ಹೋಯ್ತು, ಹಂಗಾಗಿ ನೋಡೋಣ ಬರ್ಬೋದು ಗೈಸ್. ಓಕೆ ನಾಳೆ ಸಿಗುವಂತ ಗೈಸು, ಟೈಮ್ ಆಯಿತು ಕ್ಲೋಸಿಂಗ್ ಟೈಮು. ಓಕೆ ನಾಳೆ ಸಿಗೋಣ ಗೈಸ್ ಓಕೆನಾ, ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣಂತ ಓಕೆನಾ. ಓಕೆ ಓಕೆ ಗೈಸ್ ಓಕೆ $200
ಟೋಟಲ್ ಪ್ರಾಫಿಟ್ ಇನ್ನೊಂದು ಡೇ ಕಾಯ್ಬೇಕಲ್ಲ ಗೈಸ್. ಓಕೆ, ಕಾಯಿನ ಅಂತ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡೋಣ ಅಂತ. ಓಕೆ ಗೈಸ್, ಟೋಟಲ್ ಬ್ಯಾಲೆನ್ಸ್ ಇದೆ ಇನ್ನು $261 ಇದೆ ಗೈಸ್. ಓಕೆನಾ, ನೆಕ್ಸ್ಟ್ ಡೇ ಓಕೆ ಯಾವುದಾದ್ರು ಡೌನ್ ಆಗಿದೆ ಏರಿದೆ ಗೈಸ್, ಅದನ್ನು ನೋಡ್ಕೊಂಬಿಡೋಣ. ಇವಾಗ ಯಾವುದೂ ಇಲ್ಲ ಅಂದರೆ ಆಯಿಲು ಸ್ಟ್ರಾಬೆರಿ ಒಂದು ಹಾಕ್ಬೇಕು ಗೈಸ್. ನಾನು ಆಯಿಲು 2 ಇರಲಿ ಗೈಸ್, ನಾನು ಬೇಗ ಬೇಗ ಹೋಗ್ತೇವೆ. ಸ್ಟ್ರಾಬೆರಿ 1 ಇರಲಿ, 2 ಇರಲಿ. ಓಕೆ, ಹಾಂ ಇದು 2 ಇರಲಿ ಗೈಸ್. ಓಕೆನಾ, 6 ಆಯ್ತಲ್ಲಿ. ಬ್ರೆಡ್ ಗೈಸ್, ಇಲ್ಲಿ ಮೇಲೈತೆ ಬ್ರೆಡ್ ಪಾಯಿಂಟ್ 1 ಇರಲಿ. ಇದು ಗೈಸ್, ಇದು ಸಾಕು ಗೈಸ್, ಮತ್ತೆ ನೋಡೋಣಂತೆ. ಎಷ್ಟು ಗಾಯ್ಸ್ ಬ್ಯಾಗ್ ಬಂದಿದ್ದು, ಎಷ್ಟು ಡೆಲಿವರಿ ಮಾಡ್ತಾರೆ ಅವರು. ಮೇಲೆ ಹಾಕ್ತಾರೆ ಗೈಸ್, ಹಾಕ್ಬಿಟ್ಟು ಓಕೆ ಆಯಿಲ್ ಆಯಿಲೆಲ್ಲ ಇಲ್ಲ, ಆಯಿಲೆಲ್ಲ ಹಾಕ್ತಾರೆ ಹಾಕ್ಬಿಟ್ಟು ಓಕೆ ಗೈಸ್, ಎಲ್ಲ ಹಂಚಿದೆ ಎಲ್ಲ ರ್ಯಾಕ್ನಲ್ಲಿ. ಹೋಗಮ್ಮನೆ ಗೈಸ್ ನೋಡೋಣ. ರೇಟ್ ಎಲ್ಲ ಹೆಚ್ಚು ಕಮ್ಮಿ ಆಗೋಂಥ ಮೆಸೇಜ್ ಬಂದಿತ್ತು ಮಾರ್ಕೆಟ್ ಬೆಳಿಗ್ಗೆ. ಓಕೆ, ಮಾರ್ಕೆಟ್ ರೇಟ್ 3.5 ಇದೆ ಗೈಸ್. ಓಕೆನಾ, 3 ಹೊಡೆದ್ನಲ್ಲ, 60 ಇದೆ ಗೈಸ್. ಓಕೆ, ಇದು ಬ್ರೆಡ್ ಇದೆ. ಓಕೆ, ಇದು ಆಯಿಲ್ ಇದೆ, ಇದನ್ನು ನೋಡ್ಬೇಕು ಗೈಸ್, ಯಾಕಂದರೆ ಕರೆಕ್ಟ್ ಐತೆ ಇದ್ರದ್ದು ರೇಟ್ ಜಾಸ್ತಿ ಇದೆ ಗೈಸ್. ಓಕೆನಾ, 2.4 ಐತೆ. ಇದಾಯ್ತಲ್ಲ, ಸ್ಟ್ರಾಬೆರಿದು ಜಾಸ್ತಿ ಆಯ್ತು ಗೈಸ್, 5 ಓಕೆ, ಇದು ಅಷ್ಟೇ ಉಂಟು, ಇದು ಅಷ್ಟೇ ಇದೆ. $3.5 ಓಕೆ, ಎಷ್ಟು ಜಾಸ್ತಿ ಹೆಚ್ಚು ಕಮ್ಮಿ ಆಯ್ತು ಗೈಸ್. ಇನ್ನೊಂದು ಏನು ಗೊತ್ತಾ, ಇದೊಂದು ಆರ್ಡ್ರ್ ಮಾಡಬಹುದು, ಇದನ್ನು ಬೇರೆ ಆರ್ಡ್ರ್ ಮಾಡಿಬಿಟ್ಟೆ ಗೈಸ್. ಓಕೆನಾ, ಏನಪ್ಪ ಅಂದರೆ ಬ್ರೆಡ್ ಫೌಂಡ್ ಇಲ್ಲಿ ಎಕ್ಸ್ಟ್ರಾ ಇಟ್ಟಿದ್ದಾನೆ, ಅದೊಂದು ಎಕ್ಸ್ಟ್ರಾ ಇರಲಿ. ಓಯ್ ಓಕೆ ಗೈಸ್, ಈಗ ಶಾಪ್ ಓಪನ್ ಮಾಡೋಣ. ಓಕೆ, ಓಪನ್ ಆಯ್ತು ಈಗ. ಹಾಯ್ ಮೇಡಮ್, ಹೇಗಿದ್ದೀರಾ, ಊಟ ಆಯ್ತಾ? ಸಾರಿ ಗೈಸ್, ಅದೆಲ್ಲ ಸುಮ್ಮನೆ ತಮಾಷೆ ಮಾಡಿದ್ದು. ಓಕೆನಾ, ಯಾರು ಇಲ್ವಾ, ಬರಲಿಲ್ಲ ಯಾರು? ಮೇಲೆ ಹತ್ಬೋದಾ, ಏನು ಹೋಗ್ಲಿಕ್ಕಿಲ್ವಾ? ಗೈಸ್, ಈಗ ಎಲ್ಲರೂ ಕೆಲಸಕ್ಕೆ ಇರ್ತಾರಲ್ಲ, ಹಂಗಾಗಿ ಜನ ಯಾರಿಲ್ಲ. ಸೈಕಲ್ಲು ಇಲ್ಲ ಗೈಸ್, ಮೋಸ್ಟ್ಲಿ ಬರಲ್ಲ. ಇದನ್ನು ತೊಗೋಬೇಕಾ ನಾವು, ಸ್ಟಾಕ್ ಮಾಡ್ಕೊಂಡು ಇಟ್ಕೊಳಕ್ಕೆ ಒಳ್ಳೆ ರೇಟ್ ಇರುತ್ತೆ, ಒಳ್ಳೆ ಪ್ರಾಫಿಟ್ ಬರುತ್ತೆ ಗೈಸ್, ಹೌದಲ್ವಾ? ಗೈಸ್, ಯಾರೋ ಹೋದ್ರು ಒಳಗೆ, ನೋಡ ಬನ್ನಿ ಗೈಸ್. ಆಯ್ತು ಸರ್, ಟೀ ಕಾಫಿ ಎಲ್ಲ ಆಯ್ತಾ? ಓಕೆ, $16.46. ಓಕೆ, ನಾನು 2 ಆಯಿಲ್ ತೊಗೊಂಡ್ರೆ ಎದಕ್ಕಂತ ಗೊತ್ತಿಲ್ಲ, ಪರ್ಸ್ನಲ್ ಗೈಸ್, ಅದೆಲ್ಲ ಮಾತಾಡ್ಬೋದು. ನಾನು ನಿಮ್ಗೆ $200 ರೀಚ್ ಆಗೋ ಮಟ್ಟ ಇದಿತ್ತು ನಂದು. ನೋಡೋಣ ಗೈಸ್ ಇವಾಗ ಎಷ್ಟಾಗಿದೆ ಅಂತಂದು. ಓಕೆ, ಓಕೆ ಮೇಡಮ್, ಥ್ಯಾಂಕ್ ಯು. ಸರ್ ಬಂದ್ರ? ಜೀರ ಸ್ಟ್ರಾಬೆರಿ ಓಕೆ,
ಓಕೆ ಸರ್, ಹೇಗಿದ್ದೀರಾ? ನಾವು ಸೂಪರ್ ನೀವು? ನಾವು ಸೂಪರ್ ಅಂತಾರೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಹಾಂ ಮೇಡಮ್ ಬಂದರು. ಏನು ಗಾಯ್ಸ್, ಮೇಡಮ್ ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದಾರೆ. ಹಾಯ್ ಮೇಡಮ್. ಕ್ಯಾಶ್ ಇದೆ ಮೇಡಮ್ ಇದೆ. ಅಯ್ಯೋ 91 ಇದೇ ಸಮಸ್ಯೆ ನನಗೆ. ಒಂದು 90 ಒಂದು 10 ಕೊಡ್ಬೇಕಾಯ್ತು ಮೇಡಮ್ ಅವರು. ಚೇಂಜ್ ಕೊಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ATM ಆದರೆ ಬೇಕಾಗುತ್ತೆ. ಓಕೆ ಮೇಡಮ್. ಫುಲ್ ರನ್ನರ್ ಮೇಡಮ್ದು 98 ಡೇಸ್. ಓಕೆ ಥ್ಯಾಂಕ್ ಯು ಮೇಡಮ್. ಏನೋ ಇಲ್ಲ ಅಂತ ಹೇಳಿದ್ರು ಅವರು. ನೋಡಮ್ಮ ನೆಕ್ಸ್ಟ್. ಓಕೆ ಯಪ್ಪ. ಕ್ಯಾಂಪಸ್ ಖಾಲಿ ಆಯಿತು. ಅದೊಂದು ಆ್ಯಡ್ ಮಾಡೋಕೆ 20 ಪೈಸೆ ಕೊಡೋಕೆ ನನಗೆ ವಾಪಸ್ ನಾನು. ಓಕೆ ATM. ಓಕೆ ಕಸ್ಟಮರ್ ಯಾರು ಬರಲಿಲ್ಲ. ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಗಾಯ್ಸ್. ಅಲ್ಲೇ ನೋಡ್ತಾ ಸಂಜೆನೇ ಆಗೋಯ್ತು ಗಾಯ್ಸ್. ನೋಡಿಲಿ ಗಾಯ್ಸ್ ಯಾರ ಬಂದರು. ಮೇಡಮ್ ಸಂಜೆ ಆಯ್ತು, ಟೀ ಕುಡಿಯೋದು ಒಂದು ಬ್ರೆಡ್ ಪಾಂಡು ಕೊಟ್ಟಾರ ಮೇಡಮ್. ಅಯ್ಯೋ 45 6 28. ಆಯಿತು. ಯಾರು ಇಲ್ಲ, ಅವನು ವೆಯ್ಟ್ ಮಾಡೋನು. ಕಣ್ಣು ಹೊಡ್ತಾನೆ. ಬೇಡ ಕರೆಂಟ್ ಬಿಲ್ ಬರ್ತದೆ ಮತ್ತು. ಸರ್ ಬಂದರು. ಬ್ರೆಡ್ ಪಾಂಡು. ಓಕೆ ಅಯ್ಯೋ 6 5 40 ಚೇಂಜ್. ಹೌದು ಓಕೆ. ಚೇಂಜ್ ಕೊಡೋದೇ ಕಷ್ಟ. ಕರೆಕ್ಟಿದೆ ಮೇಡಮ್. ಅಯ್ಯೋ 50 60 75. ಎಷ್ಟು ಕೊಡೋಕೆ ನಾನು? ಓಕೆ ಗಾಯ್ಸ್, ಸರಿ ಕತ್ಲಾಯ್ತು, ಲೈಟ್ ಆಗಬೇಕು. ಏನು ಕಾಣ್ತಾನೆ ಇಲ್ಲ ನಂಗೆ ಐಟಮ್. ಓಕೆ ಈಗ ನೋಡಿ ಗಾಯ್ಸ್, ಒಳ್ಳೆ ಕಾಣ್ತೈತೆ. ಕರೆಕ್ಟ್ ಕೊಟ್ಟರು ಮೇಡಮ್. ಥ್ಯಾಂಕ್ ಯು ಸರ್. ಫೋಟೋ ಓಕೆ. ಅಯ್ಯೋ ಏನು ಗಾಯ್ಸ್ ಇದು $60. ಓಕೆ ಕರೆಕ್ಟ್ ಕೊಟ್ಟಾರ ಇಲ್ಲ ಚೇಂಜ್. ಊಟ ನನಗೆ ಚೇಂಜ್ ಕೊಡೋದೇ ಕಷ್ಟ.
ಓ ₹1 ಕೊಡಬೇಕು ಮೇಡಮ್. ಓಕೆ ಓಕೆ ಗಾಯ್ಸ್, 9 ಗಂಟೆ ಆಯ್ತು ಗಾಯ್ಸ್. ಮನೆಗೆ ಹೋಗ್ಬೇಕಲ್ಲ ನಾವು. ಊಟ ಮಾಡಿ ಮಲ್ಕೋಬೇಕು. ಮತ್ತೆ ನಾಳೆ ಬೆಳಿಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಐಟಮ್ ಹಾಕ್ಬೇಕು. ಇನ್ನೊಂದೆರಡು ರಾಕ್ ತೊಗೋಬೇಕು ನಾವು. ಸಾಲವಿಲ್ಲ, ದುಡ್ದು ಮಾಡಬೇಕು. ಅದಕ್ಕೆ ಚೇಂಜು 5 6 50 90 2 ಕೊಡ್ಬೇಕು. ಇಷ್ಟು ಪ್ಯಾಕೆಟ್ ಕೊಟ್ಟರೆ ಮೇಡಮ್. ಥ್ಯಾಂಕ್ ಯು ಸರ್. 1 50 64. ಓಕೆ ಗೈಸ್, ಟೈಮ್ ಆಯಿತು ಕ್ಲೋಸಿಂಗ್ ಶಾಪ್ಗೆ. ಕ್ಲೋಸ್ ಮಾಡೋಣ ಈಗ. ಓಕೆ, ನಮ್ಮದು ಆಯ್ತೇನೆ ಗೈಸ್, ನೋಡೋಣ. ಓಕೆ ಓಕೆ ಗೈಸ್, $249 ಇನ್ಕಮ್. ಓಕೆ, ರೀಚ್ ಆದ $200. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ. ಓಕೆನಾ? ಕಮೆಂಟ್ ಮಾಡಿರಿ ಎಷ್ಟು ಟಾರ್ಗೆಟು ಅಂತ ನೆಕ್ಸ್ಟ್ ವಿಡಿಯೋದಾಗೆ. ಈಗ ನೋಡಿ ಹೇಳ್ತೀನಿ ಅಂತ. ಓಕೆನಾ ಗಾಯ್ಸ್? ಓಕೆ, ನಾನು ನೆಕ್ಸ್ಟು $350 ರೀಚ್ ಆಗ್ಬೇಕಂತ ಇದ್ದೀನಿ. ನಿಮ್ಮ ಸಪೋರ್ಟು ಹೀಗೆ ಇರಲಿ ಗಾಯ್ಸ್. ಓಕೆನಾ? ಓಕೆ ಗಾಯ್ಸ್, ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ಗಾಯ್ಸ್. ಓಕೆನಾ? ಓಕೆ ಗಾಯ್ಸ್.